ಇನ್ನೊಂದು ಬಹಳ ಮುಖ್ಯವಾಗಿ ಚರ್ಚೆ ಆಗ್ತಾ ಇರುವಂಥದ್ದು ಈ 14 ಲೋಕಸಭಾ ಕ್ಷೇತ್ರಗಳಿಗೆ ಸಂಬಂಧಪಟ್ಟಂತೆ ನೋಡಿದಾಗ ಅಫ್ಕೋರ್ಸ್ ಕಳೆದ ಬಾರಿ ಕೂಡ ಬಿಜೆಪಿಯವರ ಟಿಕೆಟ್ ಡಿಸ್ಟ್ರಿಬ್ಯೂಷನ್ ಇದೇ ಸ್ವರೂಪದಲ್ಲೇ ಇತ್ತು. 2 ಬ್ರಾಹ್ಮಣ ಸಮುದಾಯದವರಿಗೆ 2 ಕ್ಷೇತ್ರಗಳು, ಉಳಿದ ಜನರಲ್ ಕಾನ್ಸ್ಟಿಟ್ಯೂನ್ಸಿಗಳಲ್ಲಿ ಲಿಂಗಾಯತ ಸಮುದಾಯದವರಿಗೆ ಮತ್ತು ಯಾವುದು ರಿಸರ್ವ್ ಇದೆಯಾ ಅವರಲ್ಲಿ ಅನಿವಾರ್ಯವಾಗಿ ರಿಸರ್ವ್ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಮಾತ್ರ SC ಮತ್ತು ST ಅಭ್ಯರ್ಥಿಗಳು ಇದ್ದಂಥದ್ದು. ಈ ಬಾರಿ ಕೂಡ ಅದೇ ಸ್ವರೂಪದಲ್ಲಿ ಬಿಜೆಪಿ ತನ್ನ ಟಿಕೆಟನ್ನು ಕೊಟ್ಟಿದೆ. ಈಗ ಕಾಂಗ್ರೆಸ್ಸನ್ನು ನೋಡಿದಾಗ ಅವರು ಬ್ಯಾಕ್ವರ್ಡ್ಸು ಕೂಡ ಟಿಕೆಟ್ ಕೊಟ್ಟಿರುವಂಥದ್ದು ಕೂಡ ಇದೆ. ಹಾಗೆಯೇ ಜನರಲ್ ಕಾನ್ಸ್ಟಿಟ್ಯೂನ್ಸಿಯಲ್ಲೂ ಕೂಡ ST ಕಮ್ಯುನಿಟಿಯವರಿಗೆ, ಮರಾಠ ಸಮುದಾಯದವರಿಗೆ ಒಂದು ಸೀಟನ್ನು ಕೊಟ್ಟಿರುವಂಥದ್ದು. ಇವೆಲ್ಲವೂ ಕೂಡ ಅಂದರೆ ಕ್ಯಾಸ್ಟ್ ಕಾಂಬಿನೇಷನ್ ನೋಡಿದಾಗ ಕಾಂಗ್ರೆಸ್ನವರು ಬೇರೆ ಬೇರೆ ಸಮುದಾಯದವರಿಗೆ ಒಂದು ಟಿಕೆಟ್ ಹಂಚಿಕೆಯನ್ನು ಮಾಡಿರುವಂಥದ್ದು ಕಾಣ್ತಾ ಇದೆ. ಎಷ್ಟರ ಮಟ್ಟಿಗೆ ಈ ರೀತಿಯಂಥ ಕ್ಯಾಸ್ಟ್ ಕಾಂಬಿನೇಷನ್ನು ಈ ಬಾರಿ ಬಹುತೇಕ ಅಂದರೆ ನ್ಯಾಷನಲ್ ಇಶ್ಯೂಸ್ ಮೇಲ್ಗಡೆ ಎಲೆಕ್ಷನ್ ನಡೆದರೂ ಕೂಡ ಈ ಬಾರಿ ಸ್ವಲ್ಪ ಕರ್ನಾಟಕವನ್ನು ನೋಡಿದಾಗ ನನಗೆ ಯಾಕೋ ಇಲ್ಲಿ ಕ್ಯಾಸ್ಟ್ ಕಾಂಬಿನೇಷನ್ನ ರೀತಿಯಲ್ಲೂ ಕೂಡ ಚುನಾವಣೆ ನಡೀತಾ ಇದೆಯೇನೋ ಅನ್ನುವಂಥ ಒಂದು ಅನುಮಾನ ಇದ್ದೇ ಇದೆ. ನೀವು ಇದನ್ನು ಯಾವ ಸ್ವರೂಪದಲ್ಲಿ ನೋಡ್ತೀರಿ? ಈ ಕ್ಯಾಸ್ಟ್ ಕಾಂಬಿನೇಷನ್ ಹೆಂಗೆ ವರ್ಕ್ ಆಗಬಹುದು ಅನ್ನೋದ್ರ? ನಾನು ಮೊದಲನೇ ಹೇಳಿದಾಗೆ ಜಾತಿ, ಉಪಜಾತಿ, ಸ್ಥಳೀಯ ಇಶ್ಯೂಗಳ ಮೇಲೆ ಚುನಾವಣೆ ಮಾಡಬೇಕು ಅಂತ ಕಾಂಗ್ರೆಸ್ ಅವರು ನಿರ್ಧಾರ ಮಾಡಿದ್ರು. ಅದೇ ರೀತಿ ಚುನಾವಣೆ ಮಾಡಿದ್ದಾರೆ. ಮೊದಲನೇ ಹಂತದಲ್ಲೂ ಹಾಗೆ ಮಾಡಿದ್ರು, ಎರಡನೇ ಹಂತದಲ್ಲೂ ಹಾಗೆ ಮಾಡಿದ್ದಾರೆ. ಶಿವಮೊಗ್ಗದಲ್ಲಿ, ಧಾರವಾಡದಲ್ಲಿ ಹಾಗೂ ಕೊಪ್ಪಳದಲ್ಲಿ ಅವರು ಹಿಂದುಳಿದ ಜಾತಿಗೆ ಟಿಕೆಟ್ ಕೊಟ್ಟಿದ್ದಾರೆ. ಹೌದು. ಅದೇ ರೀತಿ ಅವರು ಚಿಕ್ಕೋಡಿಯಲ್ಲಿ ಜನರಲ್ ಕ್ಷೇತ್ರ ST ಕ್ಯಾಂಡಿಡೇಟ್ ಪ್ರಿಯಾಂಕಾ ಜಾರಕಿಹೊಳಿ ಅವರನ್ನು ನಿಲ್ಲಿಸಿದ್ದಾರೆ. ಯಾಕೆಂದ್ರೆ ಸತೀಶ್ ಜಾರಕಿಹೊಳಿ ಅವರ ಪ್ರಭಾವ ಇದೆ. ST ಆದ್ರೂ ಪರವಾಗಿಲ್ಲ, ಯಾಕಂದ್ರೆ ಜಾರಕಿಹೊಳಿ ಕುಟುಂಬದವರು ಜನರಲ್ ಕ್ಷೇತ್ರಗಳಿಂದ ಗೆದ್ದು ಬರ್ತಾ ಇದ್ದಾರೆ, ಆದ್ರಿಂದ ಗೆಲ್ಸಬಹುದು ಅನ್ನೋ ವಾತಾವರಣ ಕೊಟ್ಟಿದ್ದಾರೆ. ಅದೇ ರೀತಿಯಲ್ಲಿ ಅವರು ಲಿಂಗಾಯತರಿಗೆ 5 ಸ್ಥಾನ ಕೊಟ್ಟಿದ್ದಾರೆ ಈ ಸಲ. ಹೌದು, ಇದೇ ಭಾಗದಲ್ಲಿ. ಆಮೇಲೆ ಒಬ್ಬ ಸಿಟ್ಟಿಂಗ್ MLA ಈ ತುಕಾರಾಮ್, ಮಾಜಿ ಮಂತ್ರಿ, ಅವರನ್ನ ರಾಮುಲು ಅವರ ವಿರುದ್ಧ ಬಳ್ಳಾರಿಯಲ್ಲಿ ನಿಲ್ಲಿಸಿದ್ದಾರೆ, ಅದು ST ರಿಸರ್ವ್ ಕ್ಷೇತ್ರ. ಆಮೇಲೆ ಕುಮಾರ್ ನಾಯಕ್ ಅವರು IAS ಅಧಿಕಾರಿ, ಅವರನ್ನು ರಾಯಚೂರಿನಲ್ಲಿ ಕರ್ಕೊಂಡೋಗಿ ನಿಲ್ಲಿಸಿದ್ದಾರೆ. ಅದೇ ರೀತಿಯಲ್ಲಿ ಗುಲ್ಬರ್ಗಾದಲ್ಲಿ ಖರ್ಗೆ ಅವರ ಅಳಿಯ ರಾಧಾಕೃಷ್ಣ ದೊಡ್ಡಮನಿ ಅವರಿಗೆ ಅವರು ಟಿಕೆಟ್ ಕೊಟ್ಟಿದ್ದಾರೆ. ಅಂಜಲಿ ನಿಂಬಾಳ್ಕರ್ ಅವರು ಮರಾಠ ಸಮುದಾಯದವರು, ಅವರಿಗೆ ಕಾಂಗ್ರೆಸ್ನವರು ಉತ್ತರ ಕನ್ನಡದಲ್ಲಿ ಟಿಕೆಟ್ ಕೊಟ್ಟಿದ್ದಾರೆ. ಕಾಂಗ್ರೆಸ್ನವರು ಬಹುಶಃ ಉತ್ತರ ಕನ್ನಡದಲ್ಲಿ ಯಾರಾದ್ರೂ ಬ್ರಾಹ್ಮಣರಿಗೆ ಕೊಡ್ತಾರೆ ಅಥವಾ ಯಾರಾದ್ರೂ OBC ಗಳಿಗೆ ಕೊಡ್ತಾರೆ ಅನ್ನೋ ವಾತಾವರಣ ಇತ್ತು. ಆದ್ರೆ ಮರಾಠ ಸಮುದಾಯದ ಅಂಜಲಿ ನಿಂಬಾಳ್ಕರ್ ಅವರು ಡಾಕ್ಟರ್ ಹಾಗೂ ಹೆಂಗಸು, ಆ ಕಾರಣಕ್ಕಾಗಿ ಟಿಕೆಟ್ ಕೊಟ್ಟಿದ್ದಾರೆ. ಕಾಂಗ್ರೆಸ್ನವರು ಸಾಕಷ್ಟು ಪ್ರಯೋಗಗಳನ್ನು ಈ ಚುನಾವಣೆಯಲ್ಲಿ ಮಾಡಿದ್ದಾರೆ. ಬಿಜೆಪಿಯವರು ತಾವು ಹೇಳಿದಾಗೆ ಯಾವುದೇ ಪ್ರಯೋಗವನ್ನು ಮಾಡ್ಲಿಕ್ಕೆ ಹೋಗಲಿಲ್ಲ, ಯಥಾಸ್ಥಿತಿಯನ್ನು ಉಳಿಸ್ಕೊಂಡಿದ್ದಾರೆ. ನಿಜ ಸತೀಶ್ ಅವರು, ಮತ್ತಷ್ಟು ವಿಚಾರಗಳಿದ್ದಾವೆ. ಯಾಕಂದರೆ ನಿಮ್ಮ ಹತ್ರ ಭಾರತದ ಒಟ್ಟು ಚಿತ್ರಣದ ಬಗ್ಗೆ ಮತ್ತು ವಿಶೇಷವಾಗಿ ಈ 3ನೇ ಹಂತದ ಮತದಾನ ಏನು ದೇಶದಲ್ಲಿ ನಡೀತಾ ಇದೆ, ಪ್ರಧಾನಮಂತ್ರಿ ಮೋದಿಯವರು ಕೂಡ ಈಗಾಗಲೇ ಮತ ಚಲಾವಣೆಯನ್ನು ಮಾಡಿದ್ದಾರೆ. ಗುಜರಾತ್ ಮತ್ತು ಬೇರೆ ಬೇರೆ ರಾಜ್ಯಗಳ ವಿಚಾರದ ಬಗ್ಗೆ ಕೂಡ ನಿಮ್ಮ ಜೊತೆಗೆ ನಾನು ತಿಳ್ಕೊಳ್ಳುವಂತಹ ಪ್ರಯತ್ನವನ್ನು ಮಾಡ್ತೀನಿ. ಕರ್ನಾಟಕದ 14 ಲೋಕಸಭಾ ಕ್ಷೇತ್ರಗಳಲ್ಲಿ ನಡೀತಾ ಇರುವಂತಹ 2ನೇ ಹಂತದ ಮತದಾನ ಮತ್ತು ಭಾರತದಲ್ಲಿ 3ನೇ ಹಂತದ ಮತದಾನ ಪ್ರಕ್ರಿಯೆಯನ್ನು ನಡೀತಾ ಇದೆ. ಬಹಳ ಬಿರುಸಿನಿಂದ ಬೆಳಗಿನಿಂದಲೂ ಕೂಡ ಜನ ಬಹಳ ಉತ್ಸಾಹದಿಂದ ಬಂದು ಮತ ಚಲಾವಣೆಯಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಕಳೆದ ಬಾರಿಯೂ ಕೂಡ ಕರ್ನಾಟಕದಲ್ಲಿ ಒಳ್ಳೆಯ ಮತದಾನವೇ ನಡೆದಿತ್ತು. ಈ ಬಾರಿಯೂ ಕೂಡ ಅದನ್ನು ಮೀರಿಸುವ ರೀತಿಯಲ್ಲಿ ಮತದಾನ ಆಗುವಂಥ ಸಾಧ್ಯತೆ ಇದ್ದೇ ಇದೆ. ಯಾಕಂದರೆ ಕಳೆದ ಬಾರಿ ಬೆಂಗಳೂರು ನಗರ ಅಥವಾ ಮೈಸೂರು ನಗರದಂತಹ ನಗರ ಪ್ರದೇಶಗಳು ದೊಡ್ಡ ಮಟ್ಟದಲ್ಲಿ ನಗರ ಪ್ರದೇಶದ ವಾಸಿಗಳು ಮತದಾರರಿದ್ದರು. ಇಲ್ಲಿ ಸ್ವಲ್ಪ ಮಟ್ಟಿಗೆ ಮತದಾನ ಪ್ರಕ್ರಿಯೆ ಕಡಿಮೆ ಆಗಿತ್ತು. ಇದರಿಂದಾಗಿ ಓವರಾಲ್ ಪರ್ಸೆಂಟೇಜ್ ಆಫ್ ವೋಟ್ಸ್ ಮೇಲ್ಗಡೆ ಅದು ಸ್ವಲ್ಪ ಕಡಿಮೆ ಇತ್ತು. ಆದರೆ ಈ ಬಾರಿ ಕರ್ನಾಟಕದ ಉತ್ತರ ಭಾಗದಲ್ಲಿ ಬಹುತೇಕ ಗ್ರಾಮೀಣ ಭಾಗದಲ್ಲಿ ಮತದಾನ ನಡೀತಾ ಇರೋದ್ರಿಂದಾಗಿ ದೊಡ್ಡ ಪ್ರಮಾಣದಲ್ಲಿ ಮತದಾನ ಆಗುವಂತಹ ನಿರೀಕ್ಷೆ ಇದ್ದೇ ಇದೆ. ಬಿಸಿಲಿನ ಝಳಕ್ಕೂ ಕೂಡ ಸವಾಲೆಸೆಯುವಂತಹ ರೀತಿಯಲ್ಲಿ ಚುನಾವಣೆಯ ಬಿಸಿ ಈಗ ಮೇಲಿರ್ತಾ ಇರುವಂಥದ್ದು ಯಾವುದೇ ಅನುಮಾನ ಬೇಕಿಲ್ಲ. ಯಾಕಂದರೆ ಒಂದು ಕಡೆ ಬಿಸಿಲು ಜನರನ್ನ ಮನೆಯಿಂದ ಹೊರಗಡೆ ಬರದಂಗೆ ತಡಿತಾ ಇದ್ರೂ ಕೂಡ ಜನ ಉತ್ಸಾಹದಿಂದಲೇ ಬೆಳಗ್ಗಿನೇ ಬಂದು ವೋಟ್ ಹಾಕ್ತಾ ಇದ್ದಾರೆ. ಆಗಲೇ DP ಸತೀಶ್ ಅವರು ಕೂಡ ಹೇಳ್ತಿದ್ರು, ನಮ್ಮ ಊರಿನಲ್ಲಿ ಸಣ್ಣ ಊರಿನಲ್ಲೂ ಕೂಡ 30-40 ಜನ ಬೆಳಿಗ್ಗೆ 6-6:45 ಹೊತ್ತಿಗೆ ಬಂದು ವೋಟ್ ಹಾಕೋದಕ್ಕೆ ಬಂದು ನಿಂತಿದ್ರು ಅಂತೇಳಿ. ಅಂದರೆ ಯಾವ ಸ್ವರೂಪದಲ್ಲಿ ಜನರಲ್ಲಿ ಉತ್ಸಾಹ ಇದೆ ಗ್ರಾಮೀಣ ಭಾಗದಲ್ಲಿ ಅನ್ನುವಂಥದ್ದು. ಮತ್ತು ಭಾರತದ ಪ್ರಜಾಪ್ರಭುತ್ವ ವ್ಯವಸ್ಥೆಯ ಒಳಗಡೆ ಗ್ರಾಮೀಣ ಮತದಾರರಿದ್ದಾರಲ್ಲ, ಇವರು ಅತ್ಯಂತ ಯೋಚನೆ ಮಾಡಿ ಮತ್ತು ಬಹಳ ನಿರ್ಧಾರಗಳನ್ನು ಬಹಳ ಅಚ್ಚುಕಟ್ಟಾಗಿ ತೆಗೆದುಕೊಂಡು ದೇಶದ ಪ್ರಜಾಪ್ರಭುತ್ವವನ್ನು ಗಟ್ಟಿಗೊಳಿಸುವಂತಹ ಕೆಲಸವನ್ನು ಪ್ರತಿ ಬಾರಿಯೂ ಕೂಡ ಮಾಡ್ಕೊಂಡು ಬಂದಿದ್ದಾರೆ. ಈ ಬಾರಿಯೂ ಕೂಡ ಅದೇ ಸ್ವರೂಪದಲ್ಲೇ ಗ್ರಾಮೀಣ ಮತದಾರರು ದೊಡ್ಡ ಸಂಖ್ಯೆಯಲ್ಲಿ ಈಗ ಮತದಾನ ಪ್ರಕ್ರಿಯೆಯಲ್ಲಿ ಭಾಗಿಯಾಗ್ತಾ ಇದ್ದಾರೆ ಮತ್ತು ದೇಶದ ಪ್ರಜಾಪ್ರಭುತ್ವದಲ್ಲಿ ಅಧಿಕಾರ ಯಾರ ಕೈಯಲ್ಲಿರಬೇಕು ಅನ್ನುವಂಥ ನಿರ್ಧಾರ ಮಾಡುವಂತಹ ಭಾರತ ತನ್ನ ತೀರ್ಪನ್ನು ಬರಿತಾ ಇದೆ. ಯಾರಿಗೆ ಮುಂದಿನ ಅಧಿಕಾರ ಅನ್ನುವಂತಹ ತೀರ್ಪನ್ನು ಭಾರತ ಈಗ ಬರಿತಾ ಇದೆ. ಎಲ್ಲರ ಮಾತುಗಳನ್ನು ಆಲಿಸಿರುವಂತಹ ಮತದಾರ, ಎಲ್ಲರ ಪ್ರಚಾರಗಳನ್ನು ಕೂಡ ಕೇಳಿಸ್ಕೊಂಡಿರುವಂತಹ ಮತದಾರ, ಎಲ್ಲರ ಆಶ್ವಾಸನೆಗಳನ್ನು ಕೇಳಿಸಿಕೊಂಡಿರುವಂತಹ ಮತದಾರ ಮತ್ತು ಯಾವ ಸ್ವರೂಪದ ಆಡಳಿತವನ್ನು ನಿರೀಕ್ಷೆ ಮಾಡ್ತಾ ಇದೆ ಅನ್ನುವಂಥದ್ದನ್ನು ಯೋಚಿಸಿರುವ ಮತದಾರ ಇವತ್ತು ತನ್ನ ತೀರ್ಪನ್ನು ಬರಿತಾ ಇರುವಂಥದ್ದು.
ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.